ಟೆರರ್ ಅಟ್ಯಾಕ್ಗಳು ಆದಾಗ ಕಳವಳಕ್ಕೆ ಬೀಳೋದು, ಗೊಂದಲಕ್ಕೆ ಬೀಳೋದು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆಯ್ತಲ್ಲ, ಅದಾದ್ಮೇಲೆ ಈ ಕಾಂಗ್ರೆಸ್ ಅವರು ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ. ಕಾಂಗ್ರೆಸ್ ತನ್ನ ಪಕ್ಷದಿಂದಲೇ ಒಂದು ಸೀಕ್ರೆಟ್ ಟೀಮ್ ಅನ್ನ ಅಲ್ಲಿ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆಯ್ತಲ್ಲ ಆ ದಿವಸವೇ ಕಳಿಸಿತ್ತು. ಆ ಟೀಮ್ ಅಲ್ಲಿ ಇದ್ದವ್ರು ಯಾರು? ಕಲಬುರ್ಗಿಯ ಮರಿ ಖರ್ಗೆ, ಪ್ರಿಯಾಂಕ್ ಖರ್ಗೆ ಅವರು. ಹಿಂದೂನ ಮುಸ್ಲಿಮ ಅಂತ ನೋಡ್ದೇನೆ ಗುಂಡಿನ ದಾಳಿ ಮಾಡಿದ್ರಂತೆ. ಬಟ್ ಸತ್ತವರೆಲ್ಲ ಹಿಂದೂಗಳಂತೆ. ಮನುಷ್ಯಗೆ ಎರಡು ಇರ್ಬೇಕಂತೆ, ಒಂದು ಜ್ಞಾನ ಇರ್ಬೇಕಂತೆ ಅಥವಾ ಸಾಮಾನ್ಯ ಜ್ಞಾನ. ಇದು ಎರಡೂ ಇಲ್ಲಿರೋರು ಕಾಂಗ್ರೆಸ್ಸಿಗೆ ಹೋಗ್ತಾರಂತೆ. ಕಾಶ್ಮೀರದಲ್ಲಿ ಮಾರಣ ಹೋಮ ಮಾಡೋದಲ್ಲ, ಅವರನ್ನ ಬಚಾವ್ ಮಾಡೋಕೆ ಕಾಂಗ್ರೆಸ್ ಅವರ ಬಳಿ ಈಗ ಏನು ಉಳಿದಿಲ್ಲ. ಈ ಸರ್ಜಿಕಲ್ ಸ್ಟ್ರೈಕ್ ಆಯ್ತಲ್ಲ, ಅದನ್ನ ಈಗ ಅನುಮಾನ ಪಟ್ಟಿದ್ದಾರೆ ಲಕ್ಷ್ಮಣ್ ಅವರು. ಯಾವುದೋ 4 ಮರಕ್ಕೆ ಗುಂಡು ಹೊಡೆದ್ರು, ಅಲ್ಲಿ ಅದನ್ನ ತೋರಿಸಿ ಸರ್ಜಿಕಲ್ ಸ್ಟ್ರೈಕ್ ಅಂದ್ರು ಅಂತ ಮಾತಾಡಿದ್ದಾರೆ. ಇಂಥ ಮಹಾನ್ ಪ್ರತಿಭೆಗಳನ್ನ ಕಾಂಗ್ರೆಸ್ ಪೋಷಣೆ ಮಾಡಿಕೊಂಡು ಬರ್ತಾ ಇದೆಯಲ್ಲ, ಅವರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಪಾಕಿಸ್ತಾನದ ಧ್ವಜಗಳನ್ನ ರಸ್ತೆಯ ಮೇಲೆ ಅಂಟಿಸಲಾಗಿತ್ತು, ಜನ ಅದನ್ನ ತುಳ್ಕೊಂಡು ಓಡಾಡ್ಲಿ ಅಂತ. ಅಯ್ಯಯ್ಯೋ ಅನ್ಯಾಯ ಅಂದ್ಕೊಂಡು ಆ ಧ್ವಜವನ್ನ ರಸ್ತೆಯಿಂದ ಕಿತ್ತು ಜೋಪಾನವಾಗಿ ಬ್ಯಾಗಲ್ಲಿ ಹಾಕೊಂಡು ಮನೆಗೆ ಹೋಗ್ತಾರೆ. ಇದು ಹಿಂದೂ ಮುಸ್ಲಿಂ ಯುದ್ಧ ಅಂತ ಬಿಂಬಿಸಕ್ಕೆ ಈಗ ಕಾಂಗ್ರೆಸ್ ತುಂಬಾ ಟ್ರೈ ಮಾಡ್ತಾ ಇದೆ. ಇವರು ಉದ್ಧಾರ ಆಗೋ ತರ ಮಾತು ನಿಮ್ಮ ಬಾಯಿಂದ ಬಂದ್ರು ಬರಬಹುದು. ಒಂದ್ಸಲ ಟ್ರೈ ಮಾಡಿ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ಈ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆಯ್ತಲ್ಲ, ಅದೇ ನಮ್ಮ ಅಮಾಯಕ ಹಿಂದೂ ಟೂರಿಸ್ಟ್ಗಳನ್ನ ಹತ್ಯಾಕಾಂಡ ಮಾಡಲಾಯ್ತಲ್ಲ, ಆ ವಿಚಾರಕ್ಕೆ ಇಡೀ ದೇಶ ಶೋಕ ಸಾಗರದಲ್ಲಿದೆ. ಹಾಗೆ ಪ್ರತೀಕಾರಕ್ಕೆ ಎಲ್ಲರೂ ಕಾಯ್ತಿದ್ದಾರೆ. ಮೋದಿಯ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ. ಈ ಟೈಮಲ್ಲಿ ಸ್ವಲ್ಪ ಈ ಟೆರರ್ ಅಟ್ಯಾಕ್ಗಳು ಆದಾಗ ಕಳವಳಕ್ಕೆ ಬೀಳೋದು, ಗೊಂದಲಕ್ಕೆ ಬೀಳೋದು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಯಾಕೆಂದ್ರೆ ಅವರ ಅವಧಿಯಲ್ಲಿ ನಡೆದ ಟೆರರ್ ಅಟ್ಯಾಕ್ಗಳಿಗೆ ಸರಿಯಾದ ಉತ್ತರವನ್ನು ಅವರಿಗೆ ಕೊಡೋಕ್ಕಾಗಿರಲಿಲ್ಲ. ಹಾಗೆ ಮೋದಿ ಅವಧಿಯಲ್ಲಿ ನಡೆದ ಭಯೋತ್ಪಾದಕ ಕೃತ್ಯಗಳಿಗೆ ಮೋದಿ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಇಂಥವುಗಳ ಮೂಲಕ ತಕ್ಕ ಉತ್ತರವನ್ನ ನೀಡಿದ್ದಾರೆ. ಹಾಗೆ ತಂಟೆಕೋರರ ಎಲ್ಲಿ ನಡ ಮುರಿಬೇಕೋ ಅಲ್ಲಿ ಮುರಿದಿದ್ದಾರೆ. ಬಟ್ ಈಗ ನೀವು ತುಂಬಾ ಜನ ಯೋಚನೆ ಮಾಡ್ತಾ ಇರಬಹುದು, ಕಾಂಗ್ರೆಸ್ ಅಂದ್ರೆ ದೇಶಕ್ಕೆ ಮಾರಕ, ದೇಶದ ಭದ್ರತೆಗೆ ಸಮಗ್ರತೆಗೆ ಅವರ ಕೊಡುಗೆ ಏನೂ ಇಲ್ಲ, ಇಂಥದ್ದೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಬಟ್ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆಯ್ತಲ್ಲ, ಅದಾದ್ಮೇಲೆ ಈ ಕಾಂಗ್ರೆಸ್ ಅವರು ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ. ಆ ನಿರ್ಧಾರ ಹೇಗಿದೆ ಅಂದ್ರೆ ಇಡೀ ದೇಶವೇ ಬೆಚ್ಚಿ ಬೀಳುವಂತಿದೆ. ಅಂದ್ರೆ ಇಡೀ ದೇಶವೇ ಶಾಕ್ ಆಗುವ ಸುದ್ದಿ ಅಂತಾರಲ್ಲ, ಆ ಥರದಲ್ಲಿದೆ. ಏನಪ್ಪಾ ಅಂತ ಕೇಳಿದ್ರೆ, ಈಗ ಭಾರತೀಯರಿಗೆ ಅಲ್ಲಿನ ಸತ್ಯಾಸತ್ಯತೆ ಬಗ್ಗೆ ಗೊತ್ತಾಗಬೇಕು. ಮೀಡಿಯಾದಲ್ಲಿ ಬರ್ತಾ ಇರೋದೇ ಸತ್ಯ ಅಂತ ಅಂದ್ಕೊಂಡಿರೋ ತುಂಬಾ ಜನ ಇರ್ತಾರೆ. ಹಾಗಾಗಿ ಅಲ್ಲಿಯ ರಿಯಾಲಿಟಿ ಏನು ಅನ್ನೋದನ್ನ ತಿಳಿಸ್ಬೇಕು ಅಂತ ಕಾಂಗ್ರೆಸ್ ತನ್ನ ಪಕ್ಷದಿಂದಲೇ ಒಂದು ಸೀಕ್ರೆಟ್ ಟೀಮ್ ಅನ್ನ ಅಲ್ಲಿ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆಯ್ತಲ್ಲ ಆ ದಿವಸವೇ ಕಳಿಸಿತ್ತು. ಇದು ತುಂಬಾ ಜನರಿಗೆ ಗೊತ್ತಿಲ್ಲಲ್ಲ. ಆ ಟೀಮ್ ಅಲ್ಲಿ ಇದ್ದವ್ರು ಯಾರು? ಕಲಬುರ್ಗಿಯ ಮರಿ ಖರ್ಗೆ, ಪ್ರಿಯಾಂಕ್ ಖರ್ಗೆ ಅವರು. ಹೌದು, ಅವರೊಂದು ವರದಿಯನ್ನು ತಂದಿದ್ದಾರೆ. ಆ ವರದಿ ಹೇಗಿದೆ ಅಂತ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಹೇಗಿದೆ ಗೊತ್ತಾ? ಅಲ್ಲಿ ಮುಸಲ್ಮಾನರು ದಾಳಿ ಮಾಡಿದ್ರ ಬಗ್ಗೆ ಸಂದೇಹ ಇದೆ. ಹಾಗೆ ಅಲ್ಲಿ ಯಾವ ಮುಸಲ್ಮಾನ ಟೆರರಿಸ್ಟ್ ಕೂಡ ಅಲ್ಲಿ ಹಿಂದೂಗಳ ID ಕಾರ್ಡ್ ಕೇಳೇ ಇಲ್ವಂತೆ, ಪ್ಯಾಂಟನ್ನ ಬಿಚ್ಚಿಸಿಲ್ವಂತೆ. ಹಾಗೆ ಹಿಂದೂನ ಮುಸ್ಲಿಮ ಅಂತ ನೋಡ್ದೇನೆ ಗುಂಡಿನ ದಾಳಿ ಮಾಡಿದ್ರಂತೆ. ಬಟ್ ಸತ್ತವರೆಲ್ಲ ಹಿಂದೂಗಳಂತೆ. ಇಂಥದ್ದೊಂದು ವರದಿ ಅವರ ಬಾಯಲ್ಲೇ ಬಂದಿದೆ. ಸೊ ಈ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋ ಪ್ರಕಾರದಲ್ಲಿ ಈಗ ಅಲ್ಲಿ ಸೇನೆ ಕೆಲಸ ಮಾಡ್ತಾ ಇದೆ, NIA ಸಿಕ್ಕಾಪಟ್ಟೆ ಸ್ಟಡಿ ಮಾಡ್ತಾ ಇದೆ. ಈಗಾಗಲೇ ಉಗ್ರರ ಬೇಟೆ ಶುರುವಾಗಿದೆ. ಉಗ್ರರ ಮನೆಗಳಿಗೆ ಬೆಂಕಿ ಹಚ್ಚಲಾಗಿದೆ. ಪಾಕಿಸ್ತಾನ ಪ್ರಜೆಗಳನ್ನ ಭಾರತದಿಂದ ಎಡಗಾಲಲ್ಲಿ ಒದ್ದು ಹೊರಗಡೆ ಓಡಿಸಲಾಗ್ತಾ ಇದೆ. ಇಂಥ ಟೈಮಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇಂಥದ್ದೊಂದು ಮಾತನ್ನ ಹೇಳಿದ್ದಾರೆ. ಅಂದ್ರೆ ಅಲ್ಲಿ ಟೆರರಿಸ್ಟ್ಗಳು ಹಿಂದೂ ಮುಸ್ಲಿಂ ಅಂತ ನೋಡಿಲ್ಲ, ಎಲ್ಲರನ್ನೂ ಶೂಟ್ ಮಾಡಿಬಿಟ್ಟಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಸತ್ತವರೆಲ್ಲ ಹಿಂದೂಗಳೇ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಇದನ್ನ BJP ರಾಜಕೀಯಕ್ಕಾಗಿ ಬಳಸಿಕೊಳ್ತಾ ಇದೆ ಅನ್ನೋ ಮಾತನ್ನು ಕೂಡ ಸೇರಿಸಿದ್ದಾರೆ. ನನಗೆ ಆಶ್ಚರ್ಯ ಅನ್ಸೋದು, ಈ ಕಾಂಗ್ರೆಸ್ಸಿಗೆ ಬರೋ ಲೀಡರ್ಗಳು, ಈ ಸ್ಪೋಕ್ ಪರ್ಸನ್ಗಳು, ಅವ್ರು ಆ ಥರ ಇರೋದ್ರಿಂದನೇ ಕಾಂಗ್ರೆಸ್ಸಿಗೆ ಬರ್ತಾರಾ ಅಥವಾ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಆ ಥರ ಆಗ್ತಾರಾ ಅನ್ನೋದು. ಯಾಕೆಂದ್ರೆ ಅಲ್ಲಿ ತನ್ನ ಗಂಡನನ್ನ ಕಳ್ಕೊಂಡಿರೋ ಹೆಂಡತಿ ಇದ್ದಾಳೆ, ಅಪ್ಪನನ್ನ ಕಳ್ಕೊಂಡಿರೋ ಮಗ ಇದ್ದಾನೆ. ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ, ನೀನು ಹಿಂದೂನ ಮುಸ್ಲಿಮ ಅಂತ ಪ್ರಶ್ನೆಯನ್ನ ಮಾಡಿಕೊಂಡು ಅವರು ತಲೆಗೆ ಗುಂಡನ್ನ ಹಾಕಿದ್ರು ಅಂತ ಹೇಳಿದ್ದಾರೆ. ಅವರ ಮನೆಯಲ್ಲಿ ಸೂತಕದ ವಾತಾವರಣ, ಗಂಡನನ್ನ ಕಳ್ಕೊಂಡಿರೋ ನೋವಿದೆ. ಆ ನೋವಿನಲ್ಲಿ ಅವರು ಸುಳ್ಳು ಹೇಳೋಕೆ ಸಾಧ್ಯನಾ? ಮೀಡಿಯಾಗಳಲ್ಲಿ ಬರೋ ವಿಜುವಲ್ಸ್ ಅನ್ನ ನೋಡಿದಿರಾ? ಅಲ್ಲಿ ಹಿಂದೂಗಳ ಮಾರಣ ಹೋಮ ಆಯ್ತಲ್ಲ, ಆ ವಿಜುವಲ್ಸ್ಗಳಲ್ಲಿ
ತುಂಬಾ ಜನರ ಪ್ಯಾಂಟನ್ನು ಬಿಚ್ಚಲಾಗಿದೆ. ಉಗ್ರರು ಏನಾದರೂ ಅವ್ರನ್ನ ಸಾಯಿಸಬೇಕು ಅಂತಾನೆ ಇದ್ರೆ ಪ್ಯಾಂಟ್ ಬಿಚ್ಚುವ ಅವಶ್ಯಕತೆ ಏನಿತ್ತು? ಇದೊಂದು ಸೆನ್ಸ್ ಅಥವಾ ಕಾಮನ್ ಸೆನ್ಸ್. ಮನುಷ್ಯಂಗೆ ಎರಡು ಇರಬೇಕಂತೆ, ಒಂದು ಜ್ಞಾನ ಇರಬೇಕಂತೆ ಅಥವಾ ಸಾಮಾನ್ಯ ಜ್ಞಾನ. ಇದು ಎರಡೂ ಇಲ್ಲದೆ ಇರೋರು ಕಾಂಗ್ರೆಸ್ಸಿಗೆ ಹೋಗ್ತಾರಂತೆ. ಆ ಮಾತನ್ನ ಪದೇ ಪದೇ ಸಾಬೀತು ಮಾಡ್ತಾ ಇರೋದು ಪ್ರಿಯಾಂಕ್ ಖರ್ಗೆ ಅವರು. ಪಾಪ ಈಗ ಅವರಿಗೆ ಅಮಾಯಕರು ಅನಕ್ಷರಸ್ಥರು ಅನ್ನೋಕ್ಕೂ ಕೂಡ ಆಪ್ಷನ್ ಇಲ್ಲ. ಯಾಕೆಂದ್ರೆ ID ಕಾರ್ಡ್ ನೋಡ್ತಾರೆ, ಅದರಲ್ಲಿರೋದು ಓದ್ತಾರೆ ಅಂದ್ರೆ ಅನಕ್ಷರಸ್ಥರಾಗಲ್ಲ. ಹಾಗೆ ರೈಫಲ್ಗಳನ್ನ ಆಪರೇಟ್ ಮಾಡ್ತಾರೆ, ಅದು ಹೇಗೆ ವರ್ಕ್ ಆಗುತ್ತೆ, ಟ್ರೈನಿಂಗ್ ಆಗಿದೆ ಅಂದ್ರೆ ಅವರು ಅಮಾಯಕರು ಆಗಲ್ಲ. ಹೀಗಾಗಿ ಅಲ್ಲಿ ಪಾಕಿಸ್ತಾನವೇ ನಮ್ಮ ಅಪ್ಪ ಅಂದ್ಕೊಂಡು ಬಂದಿದ್ದ ಟೆರರಿಸ್ಟ್ಗಳು ಕಾಶ್ಮೀರದಲ್ಲಿ ಮಾರಣ ಹೋಮ ಮಾಡಿದ್ರಲ್ಲ, ಅವರನ್ನ ಬಚಾವ್ ಮಾಡೋಕೆ ಕಾಶ್ಮೀರಿ ಹುಡುಗರಿ ಅವರು ಲೋಕಲ್ಗಳೇ ಬಚಾವ್ ಮಾಡೋಕೆ ಕಾಂಗ್ರೆಸ್ ಅವರ ಬಳಿ ಈಗ ಏನು ಉಳಿದಿಲ್ಲ. ಹೀಗಾಗಿ ಇದು ರಾಜಕೀಯ ಪ್ರೇರಿತ, BJP ಇದನ್ನ ರಾಜಕೀಯಕ್ಕೆ ಬಳಸಿಕೊಳ್ತಾ ಇದೆ ಅಂತ ಅದು ಇದು ಮಾತಾಡಿಕೊಂಡು ಬಾಯನ್ನ ಹಾಗೆ ಅವರ ಮನಸ್ಸಲ್ಲಿರೋ ಕೊಳಕನ್ನ ಹೊರಗ ಹಾಕ್ತಾ ಇದ್ದಾರೆ. ಇಂಥ ಕೆಲಸ ಕಾಂಗ್ರೆಸ್ ಇಂದ ಎಕ್ಸ್ಪೆಕ್ಟೆಡ್ ಆಗ್ಬೇಕಿತ್ತು, ಆಗತ್ತೆ ಅಂತ. ಯಾಕೆಂದ್ರೆ ಅವರು ಯಾವತ್ತೂ ಕೂಡ ಹಿಂದೂಗಳ ಪರವಾಗಿ ನಿಂತಿರಲಿಲ್ಲ, ಹಿಂದೂಗಳ ಕಾಳಜಿ ಯಾವತ್ತೂ ಕೂಡ ಕಂಡಿಲ್ಲ. ಇಲ್ಲ ಅಂದಿದ್ರೆ ಮುಸಲ್ಮಾನರಿಗೋಸ್ಕರ ಆ ನಕಲಿ ಗಾಂಧಿಗಳು ಈ ದೇಶವನ್ನ ಹೊಡೆದು ಆ ಕಡೆ ಕೊಡ್ತಾ ಇದ್ರ? ಅದೊಂದೇ ಮಿಸ್ಟೇಕು ಇಂಥ ದಾಳಿಗಳಿಗೆ ಕಾರಣ ಆಗೋದು. ಅವು ಅಖಂಡ ಭಾರತವೇ ಇದ್ದಿದ್ರೆ ನಾವು ಹೆಂಗೋ ಬಾಯಿ ಬಾಯಿ ಅನ್ಕೊಂಡಿರ್ತಾ ಇದ್ವೇನೋ, ಸಣ್ಣ ಪುಟ್ಟ ಜಗಳದಲ್ಲಿ ಮುಗಿತಾ ಇತ್ತೇನೋ. ಆದ್ರೆ ಈಗ ಹಿಂದೂಗಳ ಮೇಲೆ ಪಾಕಿಸ್ತಾನದ ಉಗ್ರರಿಗೆ ಹಾಗೂ ಪಾಕಿಸ್ತಾನದ ಉಗ್ರರಿಂದ ಇನ್ಸ್ಪೈರ್ ಆಗಿರೋ ಕಾಶ್ಮೀರದ ಕೆಲವು ಬಂಡುಕೋರರು ಅಂತ ಕರ್ಕೊಳ್ಳೋ ಟೆರರಿಸ್ಟ್ಗಳಿಗೆ ಹಿಂದೂಗಳ ಮೇಲೆ ಅದೆಷ್ಟು ದ್ವೇಷ, ಅದೆಷ್ಟು ಅಸಹನೆ ಬೆಳೆದಿದೆ ಅಂದ್ರೆ ಬಂದೂಕ್ ಹಿಡ್ಕೊಂಡ್ಬರ್ತಾರೆ, ID ಕಾರ್ಡ್ ಕೇಳ್ತಾರೆ, ಪ್ಯಾಂಟನ್ನ ಬಿಚ್ಚಿ ಸುನ್ನತ್ತಾಗಿದೆಯಲ್ಲೋ ಅಂತ ನೋಡ್ತಾರೆ, ಅವರನ್ನ ಶೂಟ್ ಮಾಡಿ ಹೋಗ್ತಾರೆ. ಹಾಗೆ ತನ್ನನ್ನು ಶೂಟ್ ಮಾಡುವಂತ ಹೇಳಿದ್ರೆ ಇದನ್ನ ಮೋದಿಗೆ ಹೋಗಿ ಹೇಳುವಂತ ದೌಲತನ ತೋರಿಸ್ತಾರೆ. ಮೋದಿಗೆ ಹೇಳಾಗಿದೆ, ಮೋದಿ ಉತ್ತರವನ್ನ ಕೊಡ್ತಾರೆ. ನನಗೆ ಇನ್ನೊಂದು ವಿಚಿತ್ರ ಅನ್ಸೋದು ಈ ಕಾಂಗ್ರೆಸ್ನಲ್ಲಿ ಈ ವಕ್ತಾರರನ್ನ ಆಯ್ಕೆ ಮಾಡೋದು. ಲಾಸ್ಟ್ ಟೈಮ್ ಒಂದ್ಸಲ ಹೇಳಿದ್ದೆ ನಾನು ಇದೇ ವೇದಿಕೆಯಲ್ಲಿ. ಈ ಕಾಂಗ್ರೆಸ್ಸು ಯಾರನ್ನೆಲ್ಲ ವಕ್ತಾರ ಮಾಡಿದೆ, ಈ ಚಿಕ್ಕಬಳ್ಳಾಪುರದ ಆಕ್ಸಿಡೆಂಟಲ್ MLA ಪ್ರದೀಪ್ ಈಶ್ವರ್ ಕೂಡ ವಕ್ತಾರನಾಗಿ ಮಾಡಬೇಕಿತ್ತು, ಮನೋರಂಜನೆ ಸಿಗುತ್ತೆ ಅಂತ. ಬಟ್ ಅವರಿಗಿಂತ ನಾನು ಜಾಸ್ತಿ ಮನೋರಂಜನೆ ಕೊಡ್ತೀನಿ ಅಂತ ಲಕ್ಷ್ಮಣ್ ಅಂತ ಇದ್ದಾರಲ್ಲ, ಅದೇ ಮೈಸೂರಲ್ಲಿ ಏನೋ ಇಲೆಕ್ಷನ್ ನಿಂತಿದ್ರಲ್ಲ ಕಾಂಗ್ರೆಸ್ನ ಅಫಿಷಿಯಲ್ ವಕ್ತಾರ, ಅವರು ಈಗ ಮುಂದೆ ಬಂದಿದ್ದಾರೆ. ಏನಪ್ಪಾ ಅಂತ ಕೇಳಿದ್ರೆ, ಈ ಸರ್ಜಿಕಲ್ ಸ್ಟ್ರೈಕ್ ಆಯ್ತಲ್ಲ, ಟೆರರಿಸ್ಟ್ಗಳಿಗೆ ಮೋದಿ ಭಾರತದ ಉತ್ತರ ಹೇಗಿರುತ್ತೆ ಅಂತ ತೋರಿಸ್ತಲ್ಲ, ಅದನ್ನ ಈಗ ಅನುಮಾನ ಪಟ್ಟಿದ್ದಾರೆ ಲಕ್ಷ್ಮಣ್ ಅವರು. ಯಾವುದೋ 4 ಮರಕ್ಕೆ ಗುಂಡು ಹೊಡೆದ್ರು, ಅಲ್ಲಿ ಅದನ್ನ ತೋರಿಸಿ ಸರ್ಜಿಕಲ್ ಸ್ಟ್ರೈಕ್ ಅಂದ್ರು ಅಂತ ಮಾತಾಡಿದ್ದಾರೆ. ಇವರು ನಿಜವಾಗಿಯೂ ಕಾಂಗ್ರೆಸ್ ಸ್ಪೋಕ್ ಪರ್ಸನ್ನ ಅಥವಾ ಪಾಕಿಸ್ತಾನದ ಯಾವುದೋ ಪಕ್ಷಕ್ಕೆ ಕೆಲಸ ಮಾಡೋರು ಅನ್ನೋ ಅನುಮಾನ ಬರೋಕೆ ಶುರುವಾಗಿದೆ. ಯಾಕೆಂದ್ರೆ ಇದೇ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಪಾಕಿಸ್ತಾನದ ಅಸೆಂಬ್ಲಿಯಲ್ಲಿ ದೊಡ್ಡ ಗಲಾಟೆ ಆಗಿದೆ. ಭಾರತ ನಮ್ಮ ಒಳಗೆ ಬಂದು ನುಗ್ಗಿ ಹೊಡೆದು ಹೋಗಿದೆ, ಆದರೆ ಪಾಕಿಸ್ತಾನ ಏನೂ ಮಾಡಕ್ಕೆ ಆಗ್ಲಿಲ್ಲ ಅಂತ ಅಲ್ಲಿನ ವಿಪಕ್ಷಗಳು ಅಲ್ಲಿನ ಆಡಳಿತ ಪಕ್ಷಕ್ಕೆ ತರಾಟೆಯನ್ನ ತೆಗೆದುಕೊಂಡಿದ್ವು. ಪಾಕಿಸ್ತಾನವೇ ಒಪ್ಪಿಕೊಂಡಿರೋ ಸರ್ಜಿಕಲ್ ಸ್ಟ್ರೈಕ್ ನಮ್ಮ ಮೈಸೂರಿನ ಲಕ್ಷ್ಮಣಣ್ಣಂಗೆ ಅದನ್ನ ನಂಬೋಕೆ ಆಗ್ತಾ ಇಲ್ಲ. ಇಂಥ ಮಹಾನ್ ಪ್ರತಿಭೆಗಳನ್ನ ಕಾಂಗ್ರೆಸ್ ಪೋಷಣೆ ಮಾಡ್ಕೊಂಡು ಬರ್ತಾ ಇದೆಯಲ್ಲ, ಅವರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನು ಆ ಕಲಬುರ್ಗಿ ಕಿಂಗ್, ಮರಿ ಕಿಂಗ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಕಲಬುರ್ಗಿಯಲ್ಲಿ ಈ ಟೆರರಿಸ್ಟ್ ದಾಳಿ ವಿರುದ್ಧ ಒಂದು ಪ್ರತಿಭಟನೆ ಆಯಿತು. ಪಾಕಿಸ್ತಾನದ ಧ್ವಜಗಳನ್ನ ರಸ್ತೆಯ ಮೇಲೆ ಅಂಟಿಸಲಾಗಿತ್ತು, ಜನ ಅದನ್ನ ತುಳ್ಕೊಂಡು ಓಡಾಡ್ಲಿ ಅಂತ. ಆ ತುಳಿಯಕ್ಕೂ ಕೂಡ ಅದು ಯೋಗ್ಯವಲ್ಲದ ಧ್ವಜ ಅಂದ್ರೂ ತಪ್ಪಾಗಲ್ಲ. ಆದ್ರೆ ಅಲ್ಲಿ ಕೆಲವು ಮುಸ್ಲಿಂ ಮಹಿಳೆಯರು ಬರ್ತಾರೆ, ಆ ಧ್ವಜವನ್ನ ನೋಡಿ ಭಾವುಕರಾಗ್ತಾರೆ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅಂದ್ಕೊಂಡು ಆ ಧ್ವಜವನ್ನ ರಸ್ತೆಯಿಂದ ಕಿತ್ತು ಜೋಪಾನವಾಗಿ ಬ್ಯಾಗಲ್ಲಿ ಹಾಕೊಂಡು ಮನೆಗೆ ಹೋಗ್ತಾರೆ. ಇದು ಕಲಬುರ್ಗಿಯಲ್ಲಿ ಕಂಡು ಬಂದ ಪಾಕ್ ಪ್ರೇಮಿಗಳ ಕತೆ. ಇದರ ಬಗ್ಗೆ ಮಾತನಾಡ್ತಾರ ಮರಿ ಖರ್ಗೆ ಅವರು ಅಲಿಯಾಸ್ ಪ್ರಿಯಾಂಕ ಖರ್ಗೆ ಅವರು. ಅದೇ ಈ ಸೀಕ್ರೆಟ್ ಏಜೆಂಟ್ ಆಗಿ ಕಾಂಗ್ರೆಸ್ ಇಂದ ಹೋಗಿ ಅಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆದ ಜಾಗದಲ್ಲೆಲ್ಲ ಹೋಗಿ ಬಂದು ಈಗ ವರದಿಯನ್ನ ಕೊಟ್ಟಿದ್ದಾರಲ್ಲ, ಆ ವರದಿಯನ್ನ ಮಾತಾಡ್ತಾ ಇದ್ದಾರಲ್ಲ ಅವರು. ಹಾಗೆ ಪ್ರಿಯಾಂಕ ಖರ್ಗೆ ಅವರು ಅಮಿತ್ ಶಾ ಅವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನ ಹಾಕಿದ್ದಾರೆ. ಎಲ್ಲಿದೆ ನಿಮ್ಮ ಗುಪ್ತಚರ ಇಲಾಖೆ, ಎಲ್ಲಿದೆ ನಿಮ್ಮ ಭದ್ರತೆ, ಎಲ್ಲಿದ್ದಾರೆ ಜೇಮ್ಸ್ ಬಾಂಡ್ ಅಜಿತ್ ದೋವಲ್, ಈ ತರ ಎಲ್ಲ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಇದನ್ನ ಗುಪ್ತಚರ ಇಲಾಖೆಯ ವೈಫಲ್ಯ ಅನ್ನೋದೇ ತಪ್ಪಾಗುತ್ತೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಆ ಟೆರರಿಸ್ಟ್ಗಳು ಪಾಕಿಸ್ತಾನದಿಂದಲೋ ಬಾಂಗ್ಲಾದಿಂದಲೋ ಬಂದಿದ್ರೆ ಅದು ಗುಪ್ತಚರದ ವೈಫಲ್ಯ ಆಗ್ತಾ ಇತ್ತು. ಈಗ ಎಕ್ಸಾಂಪಲ್ ಕೊಡೋದಾದ್ರೆ, ನೀವು ಕಲಬುರ್ಗಿಯಲ್ಲಿ ಇದ್ದೀರಾ, ಕಲಬುರ್ಗಿನ ಒಂದು ದೇಶ ಅಂತ ಅಂದ್ಕೊಳ್ಳಿ, ನಿಮ್ಮದೇ ಒಂದು ಸೇನೆ ಇರುತ್ತೆ, ದೇಶ ಅಂದಮೇಲೆ ಸೇನೆ ಇರುತ್ತೆ.
ಕಲಬುರಗಿಯ ಸುತ್ತಲೂ ನೀವು ಬಿಗಿಯಾದ ಭದ್ರತೆಯನ್ನು ಇಟ್ಟಿದ್ದೀರಾ. ನಿಮ್ಮದೇ ಒಂದು ಗುಪ್ತಚರ ಇಲಾಖೆ ಇದೆ. ಅದರಿಂದ ಪಿನ್ ಟು ಪಿನ್ ಮಾಹಿತಿಗಳು ನಿಮ್ಮ ಮೇಲೆ ಆಗಬಹುದಾದ ಸಂಭವನೀಯ ದಾಳಿಗಳ ಬಗ್ಗೆ ಅದು ಮಾಹಿತಿ ಕೊಡುತ್ತೆ. ಆದರೆ ಏನು ಮಾಡೋದು, ನಿಮ್ಮ ಮೇಲೆ ಆಗದೆ ಇರೋರು, ನಿಮ್ಮನ್ನು ಕಂಡ್ರೆ ದ್ವೇಷ ಮಾಡೋರು ಕಲಬುರಗಿ ಒಳಗೆ ಇರಲ್ವಾ? ಈಗ ಭಾರತ ಕಂಡ್ರೆ ದ್ವೇಷ ಮಾಡೋರು ಭಾರತದ ಅನ್ನ ತಿನ್ಕೊಂಡು ಇಲ್ಲೇ ಸಾಯ್ತಾ ಇಲ್ವಾ? ಆ ಥರದ್ದು ಯಾರೋ ಕಲಬುರಗಿಲಿ ಇದ್ದಾರೆ ಅನ್ಕೊಳ್ಳಿ. ಆ ಕಲಬುರಗಿ ಒಳಗೆ ಅವರು ನಿಮ್ಮ ಮೇಲೆ ದಾಳಿ ಮಾಡೋಕ್ಕೆ ರೆಡಿ ಆಗ್ತಾರೆ. ಅರೆ, ಹೊರಗಡೆಯಿಂದ ಬಂದವರಲ್ಲ, ಒಳಗಡೆ ಆಗ್ತಾ ಇರೋದ್ರ ಬಗ್ಗೆ ಗುಪ್ತಚರ ಇಲಾಖೆ ಗೊತ್ತೇ ಆಗಲ್ಲ. ಅವರು ಬಂದು ದಾಳಿ ಮಾಡಿದಾಗ ಗುಪ್ತಚರ ಇಲಾಖೆ ವೈಫಲ್ಯ ಅಂದರೆ ಹೇಗಾಗುತ್ತೆ? ಹೊರಗಡೆಯಿಂದ ಬಂದರೆ ಮಾತ್ರ ಗುಪ್ತಚರ ಇಲಾಖೆ ವೈಫಲ್ಯ. ಇಲ್ಲೇನೋ ದೊಡ್ಡದಾಗಿ ಯಾವುದೋ ಒಂದು ದೊಡ್ಡ ಮನೇಲಿ ದೊಡ್ಡದೊಂದು ಷಡ್ಯಂತ್ರ ನಡೀತಾ ಇದೆ, ಅದನ್ನ ಕಂಡು ಹಿಡಿದಿಲ್ಲ ಅಂದರೆ ಹೇಳ್ಬೋದಿತ್ತು. ಆದರೆ ಸೀಕ್ರೆಟ್ ಆಗಿ ಟ್ರೈನಿಂಗ್ ತಗೊಂಡಿರೋ ಟೆರರಿಸ್ಟ್ಗಳು ಏಕಾಏಕಿ ಬರ್ತಾರೆ, ನೀನು ಹಿಂದೂನಾ ಮುಸ್ಲಿಂ ಅಂತ ಕೇಳ್ತಾರೆ, ಗುಂಡು ಹಾರಿಸಿ ಹೋಗ್ತಾರೆ. ಇದನ್ನ ಗುಪ್ತಚರ ವೈಫಲ್ಯ ಅನ್ಬೇಕು. ಇದರ ಬಗ್ಗೆ ಕಾಶ್ಮೀರದ ಮುಖ್ಯಮಂತ್ರಿಯನ್ನ ನೀವು ಪ್ರಶ್ನೆನೇ ಮಾಡೋದಿಲ್ಲ. ಯಾಕೆ ಹೇಳಿ? ನಿಮ್ಮದೇ ಇಂಡಿ ಅಲಯನ್ಸ್ನ ಅವರು ಭಾಗ ಆಗಿದ್ದಾರೆ, ಅದಕ್ಕೋಸ್ಕರ. ಹೀಗಾಗಿ ಯಾವುದೇ ಟೆರರ್ ಅಟ್ಯಾಕ್ ಮಾಡಿದ್ರು ಕೂಡ ಮೋದಿಯನ್ನೇ ಹೊಣೆಗಾರ ಮಾಡ್ತೀರಿ. ಇನ್ನು ಕೇಳ್ತೀರಾ, ಅಜಿತ್ ದೋವಲ್ ಎಲ್ಲಿ, ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ಎಲ್ಲಿ ಅಂತ. ಅವರು ಎಲ್ಲಿರ್ತಾರೆ ಅಂತ ಹೇಳ್ಕೊಂಡು ಓಡಾಡಂಗಿದ್ರೆ, ಅಥವಾ ಫೇಸ್ಬುಕ್ಕಲ್ಲಿ ಚೆಕ್ ಇನ್ ಹಾಕಂಗಿದ್ರೆ, ಇಂದು ಇಲ್ಲಿ ಹೋದೇನೋ ಇಂಥ ಮೀಟಿಂಗನ್ನು ಮಾಡಿದೇನೋ ಅಂತ ಹೇಳ್ಕೊಂಡಿದ್ರೆ ಅವರು ಜೇಮ್ಸ್ ಬಾಂಡ್ ಆಗ್ತಿರ್ಲಿಲ್ಲ, ಅಜಿತ್ ದೋವಲ್ ಕೂಡ ಆಗ್ತಿರ್ಲಿಲ್ಲ. ಈಗ ಮೀನಿನ ಹೆಜ್ಜೆಯನ್ನು ಕಂಡುಹಿಡಿಯಬಹುದಂತೆ, ಬಟ್ ಈ ಗುಪ್ತಚರ ಹಾಗೂ ಅಜಿತ್ ದೋವಲ್ ಅವರ ಹೆಜ್ಜೆ ಇದೆಯಲ್ಲ, ದೇವರನ್ನೇ ಕಂಡುಹಿಡಿಯೋಕ್ಕಾಗಲ್ಲ. 7 ವರ್ಷ ಪಾಕಿಸ್ತಾನದಲ್ಲಿದ್ದರೆ ಪಾಕಿಗಳಿಗೆ ಅವರು ಇಂಡಿಯನ್ ಏಜೆಂಟ್ ಅಂತ ಗೊತ್ತಾಗಿಲ್ಲ. ಇನ್ನು ನಿಮಗೆಲ್ಲ ಎಲ್ಲೂ ಗೊತ್ತಾಗುತ್ತೆ. ಅವರು ಮಾಡೋ ಕೆಲಸ, ಅವರು ರಚಿಸ್ತಾ ಇರೋ ವ್ಯೂಹ ಅವರ ಟೀಮಿಗೆ ಬಿಟ್ಟು ಇನ್ನೊಬ್ಬರಿಗೂ ಕೂಡ ಗೊತ್ತಿರ್ಲಿಕ್ಕಿಲ್ಲ, ಗೊತ್ತಾಗಬಾರದು. ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅವರೆಲ್ಲಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಊಟ ಮಾಡಿದ್ದಾರೆ ಅಂಥ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಕೊಡುವುದರದ್ದು ಯಾರಿಗೂ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ಇದು ಹಿಂದೂ ಮುಸ್ಲಿಂ ಯುದ್ಧ ಅಂತ ಬಿಂಬಿಸೋಕೆ ಈಗ ಕಾಂಗ್ರೆಸ್ ತುಂಬ ಟ್ರೈ ಮಾಡ್ತಾ ಇದೆ. ಕಾಂಗ್ರೆಸ್ ಮುಸ್ಲಿಂ ವಿರೋಧಿಯಾಗೋಕೆ, ಮುಸ್ಲಿಮರ ಮೇಲೆ ದ್ವೇಷವನ್ನ ಕಟ್ಟೋಕೆ ಇದೊಂದು ದಾಳಿಯನ್ನ ಬಳಸಿಕೊಳ್ತಿದೆ ಅನ್ನೋ ಆರೋಪವನ್ನ ಮಾಡ್ತಾ ಇದೆ. ಅದನ್ನೆಲ್ಲ ಬಿಟ್ಟಾಕಿ, ಪಾಲಿಟಿಕ್ಸ್ ಎಲ್ಲ ಬಿಟ್ಟಾಕಿ, ಭಾರತದ ಏಕತೆ ಹಾಗೂ ಭದ್ರತೆ ಇದನ್ನ ಫಸ್ಟ್ ಪ್ರಿಫರೆನ್ಸ್ ಇಟ್ಕೊಳ್ಳಿ. ಆಗ ಒಂಚೂರು ಉದ್ಧಾರ ಆಗೋ ಥರ ಮಾತು ನಿಮ್ಮ ಬಾಯಿಂದ ಬಂದರೂ ಬರಬಹುದು. ಒಂದ್ಸಲ ಟ್ರೈ ಮಾಡಿ. ಜೈ ಶ್ರೀರಾಮ್.